ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇಂದು ರಾಷ್ಟ್ರಕವಿ ಕುವೆಂಪು ಜನ್ಮದಿನದ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆಯನ್ನು ನಗರದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಕ್ಷೇತ್ರದ ಶಾಸಕ ಸಿ. ಪುಟ್ಟರಂಗಶೆಟ್ಟಿರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ರಾಜ್ಯದಲ್ಲಿ ಇಂಗ್ಲಿಷ್ ಭಾಷೆ ತನ್ನ ಹಿಡಿತ ಹಿಡಿಯುತ್ತಿರುವುದನ್ನು ಇತ್ತೀಚಿನ ವಾತಾವರಣದಿಂದ ಕಾಣುತ್ತದೆ. ಇಡೀ ನಾಡಿನ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು ಒಗ್ಗೂಡಿಸುವುದರಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ ಮಹಾನರು ಹಾಗೂ ಚಿಂತಕರಾದ ಕುವೆಂಪು ಅವರು ರಾಜ್ಯಾದ್ಯಂತ ಕನ್ನಡವನ್ನು ಬೆಳೆಸಬೇಕಾಗಿದೆ ಎಂದು ಸಲಹೆ ನೀಡಿದರು. ಇದೇ ಕಾರ್ಯಕ್ರಮದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಶ್ರೀನಿವಾಸ್ ಗೌಡ, ADC ಟಿ. ಜವರೇಗೌಡ, ಜಿಲ್ಲಾ SP ಡಾಕ್ಟರ್ ಕವಿತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು BS ರಾಜು, ಮುಖ್ಯ ಭಾಷಣಕಾರರು ಮಹದೇವಸ್ವಾಮಿ ಮತ್ತಿತರರು ವೇದಿಕೆ ಹಂಚಿಕೊಂಡಿದ್ದರು. ಸಣ್ಣ ಎಲ್ಲೊಂದು ಭಾವನೆ ಬಂದ್ಬಿಟ್ಟಿದೆ. ಈಗ ಯಾಕಂದರೆ ಆಡು ಭಾಷೆಗೆ ನಮಗೆ ಕನ್ನಡ ಬೇಕು, ಮಕ್ಕಳಿಗೆ ಇಂಗ್ಲೀಷ್ ಬೇಕು ಅಂತ ಆಗ್ತದೆ. ಇವತ್ತು ನೋಡಿ, ಈಗೇನೆ ನಾನು ದೇವಗಾಲದಲ್ಲಿ ಒಂದು ಸ್ಕೂಲ್ ಫಂಕ್ಷನ್ ಬೇಬಿ ಸಿಟಿಂಗಲ್ಲೇ ಇಂಗ್ಲೀಷಲ್ಲಿ ಹೇಳ್ಕೊಡ್ತಕ್ಕಂಥದ್ದು. ಮಾತು ಕನ್ನಡ ಅಂತ ಬಾಯ್ಬಿಡ್ತೀವಿ. ಆದರೆ ಎಲ್ಲರೂ ಇಂಗ್ಲೀಷ್ ದೋಸ್ತ್ ವಿಷಯ ಇರ್ತದೆ. ಇಂಗ್ಲೀಷ್ ಬೆಳೆದೇ ಇದ್ದರೆ ಶಿಕ್ಷಣ ಇಲ್ಲೇನೋ ಮಾಡ್ತೇವೆ. ನಾವು ಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರೆದ ಮಟ್ಟಿಗೆ ಇವತ್ತು ಇಂಗ್ಲೀಷ್ ಬೆಳೆದೇ ಇದ್ದರೆ ದೇವರಿಲ್ಲ ಮಟ್ಟಿಗೆ ಹೊರಟಿದ್ದೀವಿ. ಹಾಗಾಗಿ ಅಂತ ಮಾತ್ರಕ್ಕೆ ನಾವು ಯಾವ ರೀತಿ ದೇವ ಕೊಟ್ಟ ತಾಯಿಯನ್ನು ಒಳ್ಳೆಯೋ ಅದೇ ರೀತಿ ನಾವು ಕನ್ನಡವನ್ನು ಮರೆಯ ಸಾಕಿಲ್ಲ. ಯಾವತ್ತೂ ಕನ್ನಡ ನಮ್ಮ ತಾಯಿನಾಡಿನ ಭಾಷೆ, ನಮ್ಮ ತಾಯಿಗಳ ಭಾಷೆ ಆದ್ದರಿಂದ ನಿರಂತರವಾಗಿ ಕನ್ನಡವನ್ನು ಸ್ಮರಿಸುತ್ತೀವಿ. ಅದೇ ರೀತಿಯಲ್ಲಿ ಅವನಕ್ಕೆ ಹೆಚ್ಚು ಅಂದರೆ ಹೇಳುವಂಥ ಇಂದಿನ ಕವಿಗಳೆಲ್ಲರೂ ಕನ್ನಡದಲ್ಲೇ ತಮ್ಮ ಕಾವ್ಯಗಳನ್ನು ರಚನೆ ಮಾಡಿದರು. ರಾಮಾಯಣ ದರ್ಶನ ಹೇಗೆ ಕುವೆಂಪು ರಚನೆ ರಚನೆ ಹಾಗೆ ಪಂಪನ ಹೊತ್ತು ಪಂಪರಾಮಾಯಣವನ್ನು ಬರೆದಂಥವು ಮಿಸ್ಸಾಗಿದ್ದಂಥ ಹಾಡುಗಳು. ಹಾಗೂ ಕುವೆಂಪು ಅವರು ಬರೆದವರು ಅಚ್ಚ ಕನ್ನಡದಲ್ಲಿ ಎಲ್ಲರೂ ತಿಳ್ಕೊಳ್ಳೋದು, ಎಲ್ಲರೂ ತಿಳಿಸ್ತಕ್ಕಂಥದ್ದಂಥ ಒಂದು ಭಾಷೆಯಲ್ಲಿ ನಮ್ಮ ಭಾಷೆ ತಾಯಿ ಭಾಷೆ ಕೊಟ್ಟವರು.